ವೃಷಭ ರಾಶಿಯ ಪ್ರಿಯ ಸ್ನೇಹಿತರೆ, ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವೃಷಭ ರಾಶಿಯವರೇ, ನಿಮ್ಮಲ್ಲಿ ಬಹುಪಾಲು ಜನರು ಇದುವರೆಗೆ ಅರಿಯದೇ ಇದ್ದ ಒಂದು ಅತಿ ರಹಸ್ಯಮಯ ಮತ್ತು ಆಶ್ಚರ್ಯ ಸತ್ಯವನ್ನು ಇಂದು ನಾವು ಬಹಿರಂಗಪಡಿಸಲು ಹೋಗುತ್ತಿದ್ದೇವೆ. ನಿಮಗೆ ಗೊತ್ತೇ, ನಿಮ್ಮ ಮನೆಗೆ ಪ್ರತಿದಿನ 2 ಅತಿ ಶಕ್ತಿಶಾಲಿ ದಿವ್ಯ ಶಕ್ತಿಗಳು ಆಗಮಿಸುತ್ತದೆ. ಅವರ ಸನ್ನಿಧಾನ ಮಾತ್ರದಿಂದಲೇ ನಿಮ್ಮ ಜೀವನದ ದಿಕ್ಕು ಕ್ಷಣ ಮಾತ್ರದಲ್ಲಿ ಬದಲಾಗುವ ಸಾಮರ್ಥ್ಯ ಅವರಿಗಿದೆ. ಅವರು ಸಂತೃಪ್ತರಾದರೆ ನಿಮ್ಮ ಬದುಕು ಸ್ಥಿರತೆ, ಐಶ್ವರ್ಯ ಮತ್ತು ಮಾನಸಿಕ ಶಾಂತಿಯಿಂದ ತುಂಬುತ್ತದೆ. ಆದರೆ ಅವರ ಅಸಮಾಧಾನ ಉಂಟಾದರೆ ಎಲ್ಲವೂ ನಿಧಾನವಾಗಿ ಕೈಜಾರುವ ಪರಿಸ್ಥಿತಿ ಬರಬಹುದು. ಈ ಸತ್ಯವನ್ನು ತಿಳಿದಾಗ ನಿಮ್ಮೊಳಗೆ ನಡುಕ ಮೂಡುವುದು ಸಹಜ. ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಬಂದ ಪ್ರತಿಯೊಂದು ಆಘಾತ, ಹಣಕಾಸಿನ ನಷ್ಟ, ನಂಬಿಕೆ ದ್ರೋಹ ಮತ್ತು ಅಕಸ್ಮಾತ್ ಸಂಕಷ್ಟದ ಕ್ಷಣದಲ್ಲಿ ಕಾಣದ ಕೈಯೊಂದು ನಿಮ್ಮನ್ನು ಕಾಪಾಡಿದೆ. ನೀವು ಇದನ್ನೆಲ್ಲ ಸಮಯದ ಆಟ ಅಥವಾ ವಿಧಿಯ ಪರೀಕ್ಷೆ ಎಂದುಕೊಂಡಿರಬಹುದು. ಆದರೆ ವಾಸ್ತವದಲ್ಲಿ ನಿಮ್ಮ ಮೇಲೆ ಸದಾ ಒಂದು ದಿವ್ಯ ರಕ್ಷಣಾ ವಲಯ ಕೆಲಸ ಮಾಡುತ್ತಿದೆ. ಯಾವಾಗ ಉಪಾಯಗಳು ನಿಮ್ಮ ಜೀವನದ ಬಾಗಿಲಿಗೆ ಬಂದವೋ ಆ ಕ್ಷಣದಲ್ಲಿ ಆ ಶಕ್ತಿಗಳು ಕಾಣದ ರೂಪದಲ್ಲಿ ನಿಮ್ಮನ್ನು ಹಿಂದಕ್ಕೆ ಎಳೆದಿದೆ. ಈ ಕಾರಣಕ್ಕೆ ವೃಷಭ ರಾಶಿಯವರೇ, ನೀವು ಇನ್ನು ಭರವಸೆಯೊಂದಿಗೆ ಬದುಕುತ್ತಿದ್ದೀರಿ. ವೃಷಭ ರಾಶಿಯವರೇ, ನಿಮ್ಮ ಸಹನಶೀಲತೆ, ನಿಷ್ಠೆ ಮತ್ತು ಶಾಂತ ಸ್ವಭಾವವನ್ನು ನೋಡಿ ಅಸೂಯೆ ಪಡುವವರು ನಿಮ್ಮ ಸುತ್ತಲೂ ಇದ್ದಾರೆ. ನಿಮ್ಮ ಸರಳತೆ ಮತ್ತು ನೇರತೆ ಕೆಲವರಿಗೆ ದುರ್ಬಲತೆಯಂತೆ ಕಾಣುತ್ತದೆ. ಆ ಅಸೂಯೆಯಿಂದ ಕೆಲವರು ನಿಮ್ಮ ವಿರುದ್ಧ ನಕಾರಾತ್ಮಕ ಶಕ್ತಿ, ಕೆಟ್ಟ ದೃಷ್ಟಿ ಅಥವಾ ಗುಪ್ತ ತಂತ್ರಗಳನ್ನು ಬಳಸಿರುವ ಸಂದರ್ಭಗಳು ಇವೆ. ಕೆಲ ಸಮಯದಲ್ಲಿ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕೆಡಿಸಲು ಉದ್ದೇಶಪೂರ್ವಕ ಪ್ರಯತ್ನಗಳು ನಡೆದಿದೆ. ಆದರೆ ಯಾರ ಮೇಲೆ ಈ 2 ದಿವ್ಯ ಶಕ್ತಿಗಳ ಆಶೀರ್ವಾದವಿದೆಯೋ ಅವರಿಗೆ ಯಾರೂ ನಿಜವಾದ ಹಾನಿ ಮಾಡಲಾರರು. ವೃಷಭ ರಾಶಿಯವರೇ, ನೀವು ದೈವಿಕವಾಗಿ ರಕ್ಷಿತರಾಗಿದ್ದೀರಿ. ವೃಷಭ ರಾಶಿಯವರೇ, ಮುಂದಿನ 4 ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ತಿರುವಾಗಲಿದೆ. ಈ ಸಮಯದಲ್ಲಿ ನೀವು ನಿರೀಕ್ಷಿಸದೇ ಇದ್ದಂತಹ ಹಣಕಾಸಿನ ಲಾಭ, ಹೊಸ ಅವಕಾಶಗಳು ಅಥವಾ ಮನಸ್ಸಿಗೆ ಸಂತೋಷ ನೀಡುವ ಸುದ್ದಿ ನಿಮ್ಮ ಬಳಿಗೆ ಬರಬಹುದು. ನಿಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ನೆಮ್ಮದಿ ಮತ್ತೆ ಬೇರೂರಲಿದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ. ಇದೇ ಸಮಯದಲ್ಲಿ ನಿಮ್ಮ ಯಶಸ್ಸು ಸಹಿಸದ ಕೆಲ ಗುಪ್ತ ಶತ್ರುಗಳು ಅಥವಾ ನಿಮ್ಮ ಒಳ್ಳೆಯತನವನ್ನು ದುರುಪಯೋಗ ಪಡಿಸಿಕೊಳ್ಳುವವರು ಮತ್ತೆ ಸಕ್ರಿಯರಾಗುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಂದು ನಿರ್ಧಾರವನ್ನು ಭಾವನೆಯಿಂದಲ್ಲ, ವಿವೇಕದಿಂದ ತಿಳಿದುಕೊಳ್ಳಿ. ವೃಷಭ ರಾಶಿಯವರೇ, ನಿಮ್ಮ ಜೀವನದ ಅತಿ ದೊಡ್ಡ ಶತ್ರು ಹೊರಗಿರುವ ಯಾರೋ ಅಪರಿಚಿತ ವ್ಯಕ್ತಿಯಲ್ಲ, ಬದಲಾಗಿ ನಿಮ್ಮ ಅತಿ ಹತ್ತಿರದಲ್ಲೇ ಇರುವ ವ್ಯಕ್ತಿಯೇ ಆಗಿರಬಹುದು. ಸದಾ ನಿಮ್ಮ ಪರವಾಗಿ ನಿಂತಂತೆ ನಟಿಸಿ ತಾನು ನಿಮ್ಮ ಹಿತೈಷಿ ಎಂದು ತೋರಿಸಿಕೊಂಡವನೇ ನಿಮ್ಮ ಶಕ್ತಿಯನ್ನು ನಿಧಾನವಾಗಿ ಹೀರಿಕೊಂಡಿದ್ದಾನೆ. ವರ್ಷಗಳಿಂದ ಅವನು ನಿಮ್ಮ ನಂಬಿಕೆಯನ್ನು ಬಳಸಿಕೊಂಡು ನಿಮ್ಮ ವಿರುದ್ಧ ಗುಪ್ತ ಆಟ ಆಡುತ್ತಿದ್ದಾನೆ. ಆದರೆ ಈಗ ಅವನ ಸಮಯ ಮುಗಿಯುತ್ತಿದೆ. ಆ ದಿವ್ಯ ಶಕ್ತಿಗಳ ದೃಷ್ಟಿ ಅವನ ಮೇಲೆ ಬಿದ್ದಿದೆ. ಸತ್ಯ ಬಹಿರಂಗವಾಗುವ ಕ್ಷಣ ಹತ್ತಿರದಲ್ಲಿದೆ ಮತ್ತು ನ್ಯಾಯ ನಿಮ್ಮ ಪರವಾಗಿಯೇ ತಿರುಗಲಿದೆ. ವೃಷಭ ರಾಶಿಯವರೇ, ಈಗ ಈ ಮಹಾ ರಹಸ್ಯವನ್ನು ಇನ್ನಷ್ಟು ಆಳವಾಗಿ ಅರಿಯುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆ 2 ದಿವ್ಯ ಶಕ್ತಿಗಳು ಬೇರೆ ಯಾರೂ ಅಲ್ಲ, ಸ್ವತಃ ನಾಗದೇವತೆಗಳು ಎಂಬ ಸತ್ಯ ಅತೀವ ಮಹತ್ವದ್ದಾಗಿದೆ. ಕಳೆದ ಅನೇಕ ವರ್ಷಗಳಿಂದ ನೀವು ಅರಿಯದೇ ಇದ್ದರೂ ನಾಗದೇವತೆಗಳು ನಿಮ್ಮ ಆರ್ಥಿಕ ಸ್ಥಿರತೆ, ಮಾನಸಿಕ ಸಮತೋಲನ ಮತ್ತು ಆತ್ಮೀಯ ರಕ್ಷಣೆಗೆ ಮೌನವಾಗಿ ಆದರೆ ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತಿದೆ. ನಿಮ್ಮ ಜೀವನದಲ್ಲಿ ದೊಡ್ಡ ನಷ್ಟಗಳಿಂದ ಪಾರಾದ ಸಂದರ್ಭಗಳು, ಅಚಾನಕ್ ತಪ್ಪಿದ ಅಪಘಾತಗಳು, ಕೊನೆಯ ಕ್ಷಣದಲ್ಲಿ ಕೈತಪ್ಪಿದ ಸಂಕಷ್ಟಗಳು ಇವೆಲ್ಲವೂ ಕೇವಲ ಸಂಯೋಗವಲ್ಲ. ನಿಮ್ಮತ್ತ ಬರುತ್ತಿದ್ದ ಪ್ರತಿಯೊಂದು ನಕಾರಾತ್ಮಕ ಶಕ್ತಿ, ತಾಂತ್ರಿಕ ಪ್ರಯೋಗ, ಕೆಟ್ಟ ದೃಷ್ಟಿ ಮತ್ತು ಅಸೂಯೆಯ ದೃಷ್ಟಿಯನ್ನು ಅವರು ನಿಮ್ಮ ಜೀವನಕ್ಕೆ ತಲುಪುವ ಮೊದಲೇ ನಾಶಪಡಿಸಿದ್ದಾರೆ. ಕಾರಣ, ಆದರೆ ಅಚಲವಾದ ಕವಚದಂತೆ ನಾಗದೇವತೆಗಳು ಸದಾ ನಿಮ್ಮ ಸುತ್ತ ನಿಂತು ನಿಮ್ಮನ್ನು ದೈವಿಕವಾಗಿ ರಕ್ಷಿಸುತ್ತಿದೆ. ಈ ರಕ್ಷಣೆಯ ಕಾರಣಕ್ಕೆ ನೀವು ಎಷ್ಟೇ ಕಷ್ಟಗಳ ನಡುವೆಯೂ ಸಂಪೂರ್ಣವಾಗಿ ಮುರಿಯದೆ ಮತ್ತೆ ನಿಲ್ಲಲು ಸಾಧ್ಯವಾಯಿತು. ಮುಂದಿನ ದಿನಗಳಲ್ಲಿ ಈ ದಿವ್ಯ ಕೃಪೆ ಇನ್ನಷ್ಟು ಸ್ಪಷ್ಟವಾಗಿ ನಿಮ್ಮ ಜೀವನದಲ್ಲಿ ವ್ಯಕ್ತವಾಗಲಿದೆ. ಅಪ್ರತ್ಯಕ್ಷಿತ ಶುಭ ಫಲಗಳು, ಹೊಸ ಅವಕಾಶಗಳು, ಆರ್ಥಿಕ ಸುಧಾರಣೆ ಮತ್ತು ಮನಸ್ಸಿಗೆ ನೆಮ್ಮದಿ ನೀಡುವ ಆಶೀರ್ವಾದಗಳು ನಿಮ್ಮ ಜೀವನದ ಬಾಗಿಲು ತಟ್ಟಲಿದೆ. ನಿಮ್ಮ ನಂಬಿಕೆ, ಶ್ರದ್ಧೆ ಮತ್ತು ಶುದ್ಧ ಮನಸ್ಸೇ ಈ ದೈವಿಕ ಶಕ್ತಿಗಳನ್ನು ಇನ್ನಷ್ಟು ಬಲಪಡಿಸುವ ಮೂಲವಾಗಲಿದೆ.
ವೃಷಭ ರಾಶಿಯವರೇ, ನಾಗದೇವತೆಗಳ ದಿವ್ಯ ಕೃಪೆ ಸದಾ ನಿಮ್ಮ ಜೀವನದ ಮೇಲೆ ನಿರಂತರವಾಗಿ ಹರಿಯಬೇಕೆಂದರೆ ನೀವು 2 ಪ್ರಮುಖ ತಪ್ಪುಗಳನ್ನು ಇಂದಿನಿಂದ ಸಂಪೂರ್ಣವಾಗಿ ತ್ಯಜಿಸಬೇಕಾಗುತ್ತದೆ. ಮೊದಲನೆಯದು, ಯಾವ ಕಾರಣಕ್ಕೂ ಯಾವ ಸಂದರ್ಭದಲ್ಲೂ ಹಾವನ್ನು ಕೊಲ್ಲುವ ಪಾಪಕ್ಕೆ ಕೈ ಹಾಕಬಾರದು. ಹಾವು ನಿಮ್ಮ ದಾರಿಯಲ್ಲಿ ಕಾಣಿಸಿಕೊಂಡಾಗ ಭಯದಿಂದ ಅಥವಾ ಅಜ್ಞಾನದಿಂದ ಹಾನಿ ಮಾಡುವ ಬದಲು ಸಾಧ್ಯವಾದಷ್ಟು ಶಾಂತ ಮನಸ್ಸಿನಿಂದ ಸುರಕ್ಷಿತವಾಗಿ ಅದನ್ನು ದೂರ ಮಾಡುವ ಪ್ರಯತ್ನ ಮಾಡಿ. ಹಾವು ಕೇವಲ ಒಂದು ಪ್ರಾಣಿಯಲ್ಲ, ಅದು ನಾಗದೇವತೆಗಳ ಪ್ರತೀಕ. ಅದಕ್ಕೆ ಹಾನಿಯಾದರೆ ನಿಮ್ಮ ಜೀವನದಲ್ಲಿ ಅಡ್ಡಿ, ಅಸ್ಥಿರತೆ ಮತ್ತು ಅಕಸ್ಮಾತ್ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಕರುಣೆ ಮತ್ತು ಸಹನೆ ತೋರಿಸುವುದೇ ನಿಮ್ಮ ರಕ್ಷಣಾ ಕವಚವನ್ನು ಬಲಪಡಿಸುತ್ತದೆ. ಎರಡನೆಯದಾಗಿ, ಪ್ರತಿ ತಿಂಗಳು ಪೂರ್ಣಿಮೆಯ ಪವಿತ್ರ ದಿನದಂದು ನಾಗದೇವಾಲಯಕ್ಕೆ ಭೇಟಿ ನೀಡಿ ಶ್ರದ್ಧಾಭಕ್ತಿಯಿಂದ ಹಾಲನ್ನು ಅರ್ಪಿಸುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ಈ ಸರಳವಾದ ಆದರೆ ಶಕ್ತಿಶಾಲಿ ಸೇವೆಯಿಂದ ನಾಗದೇವತೆಗಳು ಸಂತೃಪ್ತರಾಗುತ್ತಾರೆ ಮತ್ತು ನಿಮ್ಮ ಮನೆ, ಮನಸ್ಸು ಹಾಗೂ ಜೀವನದ ಮೇಲೆ ದೈವಿಕ ರಕ್ಷಣೆ ಮತ್ತಷ್ಟು ಗಟ್ಟಿಯಾಗಿರುತ್ತದೆ. ಜೊತೆಗೆ ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹದ ಬಲಕ್ಕಾಗಿ ನಿಮ್ಮ ದೈನಂದಿನ ಜೀವನದಲ್ಲಿ ಸ್ವಚ್ಛತೆ, ಸೌಮ್ಯ ವರ್ತನೆ, ಶುಭ್ರ ವಸ್ತ್ರಗಳು ಮತ್ತು ಸುವಾಸನೆಗೆ ವಿಶೇಷ ಗಮನ ಕೊಡಿ. ನಿಮ್ಮ ಸುತ್ತಲೂ ಶುದ್ಧತೆ ಇರುವಾಗ ಶುಕ್ರನ ಶಕ್ತಿ ಸ್ವಾಭಾವಿಕವಾಗಿ ವೃದ್ಧಿಯಾಗುತ್ತದೆ. ಅಲ್ಲದೆ ಬುಧವಾರ ಹಸಿರು ವಸ್ತುಗಳಾದ ಹಸಿರು ತರಕಾರಿ, ಹಸಿರು ಬಟ್ಟೆ ಅಥವಾ ಧಾನ್ಯಗಳನ್ನು ದಾನ ಮಾಡುವುದರಿಂದ ನಿಮ್ಮ ಬುದ್ಧಿಶಕ್ತಿ, ನಿರ್ಣಯ ಸಾಮರ್ಥ್ಯ ಮತ್ತು ಭಾಗ್ಯ 2 ಬಲವಾಗುತ್ತದೆ. ಈ ಎಲ್ಲ ಸರಳ ಆದರೆ ದೈವಿಕ ಉಪಾಯಗಳನ್ನು ಶ್ರದ್ಧೆಯಿಂದ ಅನುಸರಿಸಿದರೆ ನಿಮ್ಮ ಜೀವನದಲ್ಲಿ ಅಡ್ಡಿಗಳು ಕರಗಿ ಹೋಗಿ ಶಾಂತಿ, ಐಶ್ವರ್ಯ ಮತ್ತು ಸ್ಥಿರತೆ ಬೆಳಕಿನಂತೆ ಹರಿದು ಬರುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.